ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಎಸ್.ಎಂ. ನಂದೀಶ್, ಚಾಮರಾಜನಗರ. ಅದು 200ಕ್ಕೂ ಹೆಚ್ಚು ವರ್ಷ ಇತಿಹಾಸ ಇರುವಂತಹ ಸೇತುವೆ. ಮೈಸೂರು ಮಹಾಸಂಸ್ಥಾನಕ್ಕೆ ಬ್ರಿಟಿಷ್ ರಾಯಭಾರಿ ವೆಸ್ಲಿ ಅವರು ಭೇಟಿ ಕೊಟ್ಟ ಒಂದು ನೆನಪಿಗಾಗಿ ಮೈಸೂರು ಮಹಾರಾಜರು 1818ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿರುವಂತಹ ಒಂದು ಸೇತುವೆ, ಅದಕ್ಕೆ ವೆಸ್ಲಿ ಸೇತುವೆ ಅಂತಲೇ ಹೆಸರು. ಇದು ನಿರ್ಮಾಣ ಆಗಿರೋದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದ ಬಳಿ. ಸತ್ಯಗಾಲದಿಂದ ಏನು ಇತಿಹಾಸ ಪ್ರಸಿದ್ಧ ಮತ್ತು ಪ್ರವಾಸೋದ್ಯಮಕ್ಕೆ ಹೆಸರಾದಂತಹ ಬರಚುಕ್ಕಿ ಜಲಪಾತ ಹಾಗೂ ಶಿವನ ಸಮುದ್ರದ ಸಮೂಹ ದೇವಾಲಯಗಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ಸೇತುವೆ. ಇದು ಪಾರಂಪರಿಕ ಸೇತುವೆಯೂ ಹೌದು. ಯಾಕೆಂತಂದರೆ ಈ ಏನು ಆಧುನಿಕ ಆಧುನಿಕ ಒಂದು ತಂತ್ರಜ್ಞಾನ ಇಲ್ಲದಂತಹ ಒಂದು ಕಾಲದಲ್ಲಿ ಕೇವಲ ಸುಣ್ಣದ ಗಾರೆ ಮತ್ತು ಇಟ್ಟಿಗೆ ಜೊತೆಗೆ ಕಲ್ಲು ಕಂಬಗಳನ್ನು ಬಳಸಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅದು 200ಕ್ಕೂ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬಂದಿದೆ. ಅಂದರೆ ಅದರ ತಂತ್ರಜ್ಞಾನ ಹೇಗಿತ್ತು ಅನ್ನೋದನ್ನು ನಾವು ಊಹಿಸ್ಕೊಳ್ಬೋದು. ಇವತ್ತು ಕಬ್ಬಣ ಇದೆ, ಸಿಮೆಂಟ್ ಇದೆ, ಬೇರೆ ಬೇರೆ ವಸ್ತುಗಳಿವೆ, ಅದರಿಂದ ಸೇತುವೆಗಳ ನಿರ್ಮಾಣ ಮಾಡ್ತಾರೆ. ಆದರೆ ಅವುಗಳ ಬಾಳಿಕೆ ಕಾಲ 20ರಿಂದ 30 ವರ್ಷಗಳ ಕಾಲ. ಆದರೆ ಇದು ಕೇವಲ ಸುಣ್ಣದ ಗಾರೆ ಮತ್ತು ಕಲ್ಲು ಕಂಬಗಳಿಂದ ನಿರ್ಮಾಣವಾದಂತಹ ಒಂದು ಸೇತುವೆ 200 ವರ್ಷಗಳು ಹೆಚ್ಚು ಬಾಳಿಕೆ ಬಂದಿದೆ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬೋದು ಇಂದಿನ ತಂತ್ರಜ್ಞಾನ ಹೇಗಿತ್ತು ಅನ್ನೋದನ್ನು. ಆದರೆ ಈ ಒಂದು ಇತಿಹಾಸ ಪ್ರಸಿದ್ಧ ಒಂದು ಸೇತುವೆಗೆ ಈಗ ಕುತ್ತು ಬಂದಿದೆ. ಆ ಸೇತುವೆಯ ಕಂಬಗಳು ಒಂದೊಂದು ಆಗಿ ಕುಸಿದು ಬೀಳ್ತಾವೆ. ಆ ಒಂದು ಇತಿಹಾಸದ ಕೊಂಡಿ ಅಂತ ಹೇಳ್ತೀವಿ, ಅದು ಕಳಚಿ ಬೀಳ್ತಾ ಇದೆ. ಇದೊಂದು ಪಾರಂಪರಿಕ ಸೇತುವೆ ಆದ್ದರಿಂದ ಅದನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಎಲ್ಲದು. ಯಾಕೆಂದರೆ ಮುಂದಿನ ಪೀಳಿಗೆಗೆ ಈ ಸೇತುವೆ ಹೇಗಿತ್ತು, ಹೇಗೆ ನಿರ್ಮಾಣ ಆಗಿತ್ತು ಅನ್ನೋದನ್ನ ತೋರಿಸ್ಬೇಕಾದ್ರೆ ಈ ಒಂದು ಸೇತುವೆಯನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ. ಪಕ್ಕದಲ್ಲಿ ಒಂದು ಹೊಸ ಸೇತುವೆ ನಿರ್ಮಾಣ ಆಗಿದೆ, ಅದರಲ್ಲಿ ವಾಹನಗಳ ಸಂಚಾರ ಮಾಡ್ತವೆ ಮತ್ತು ಜನಗಳ ಸಂಚಾರ ಮಾಡ್ತಾರೆ, ಅದು ಬೇರೆ ವಿಷಯ. ಆದರೆ ಈ ಸೇತುವೆಯನ್ನು ಉಳಿಸ್ಕೊಳ್ಳೋದು ಯಾಕೆ ಅಂತಂದರೆ ಈ ಸೇತುವೆಯನ್ನು ಬಳಕೆಗೆ ಅಲ್ದಾದ್ರು ಅದನ್ನು ಮುಂದಿನ ಇತಿಹಾಸವನ್ನು ಹೇಳ್ಕೊಡೋದಕ್ಕೆ, ಮುಂದಿನ ಪೀಳಿಗೆಗೆ ಇತಿಹಾಸವನ್ನು ತೋರಿಸೋದಕ್ಕೋಸ್ಕರ ಈ ಸೇತುವೆಯನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಯಾಕೆ ಇದೆ. ಜೊತೆಗೆ ಈ ಸೇತುವೆಯಲ್ಲಿ ಹೋದರೆ ಕಾವೇರಿಯ ವಿಹಂಗಮ ನೋಟ ಸಿಗುತ್ತೆ. ಕಾವೇರಿ ನದಿಯನ್ನು ಅಡ್ಡಲಾಗಿ ಕಟ್ಟಿರೋದ್ರಿಂದ ಒಂದು ಕಾವೇರಿಯ ವಿಹಂಗಮ ನೋಟ ಸಿಗುತ್ತೆ. ಜೊತೆಗೆ ಅಲ್ಲಿ ಸುಮಾರು ಹಲವಾರು ಕನ್ನಡ ಚಿತ್ರರಂಗದ ಹಲವಾರು ಸಿನಿಮಾಗಳು ಅಲ್ಲಿ ಚಿತ್ರೀಕರಣ ಆಗಿವೆ. ಅಷ್ಟು ಅದ್ಭುತವಾದ ರಮಣೀಯ ದೃಶ್ಯಗಳು ಅಲ್ಲಿವೆ. ಅದನ್ನು ಬ್ಯಾಕ್ಡ್ರಾಪ್ ಇಟ್ಕೊಂಡು ಅಲ್ಲಿ ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ. ಹೀಗಾಗಿ ಈ ಸೇತುವೆ ಈಗ ಕುಸಿದು ಬೀಳ್ತಾ ಇದೆ. ಒಂದೊಂದಾಗಿ ಕಲ್ಲು ಕಂಬಗಳು ಉರುಳು ಬೀಳ್ತಾವೆ. ಹೀಗೆ 2017ರಲ್ಲಿ ಪ್ರವಾಹ ಬಂತಲ್ಲ, ಆವಾಗ ಸುಮಾರು ಕಂಬಗಳು ಉರುಳುವುದು. ಸುಮಾರು 400 ಮೀಟ್ರಿಗೂ ಹೆಚ್ಚು ಉದ್ದ ಇದೆ ಈ ಸೇತುವೆ. ಈ ಸೇತುವೆಯಲ್ಲಿ ಕಂಬಗಳು ಉರುಳುವುದು. ಇದನ್ನು ಮನಗಂಡಂತಹ ಅಂದಿನ ಶಾಸಕ ಆರ್ ನರೇಂದ್ರ ಅವರು ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ತಂದು ಇದನ್ನು ಒಂದು ದುರಸ್ತಿ ಕಾರ್ಯವನ್ನು ಮಾಡಿದ್ರು, ಸ್ವಲ್ಪ ದುರಸ್ತಿ ಮಾಡಿದ್ರು. ಆದರೆ ಆ ದುರಸ್ತಿ ಭಾಗ ಬಿಟ್ಟು ಈಗ ಉಳಿದ ಭಾಗಗಳೆಲ್ಲ ಕುಸಿದು ಬೀಳ್ತಾ ಇದೆ. ಈ ಒಂದು ಪಾರಂಪರಿಕ ಸೇತುವೆಯನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ. ಹಾಗಾಗಿ ಹಾಲಿ ಶಾಸಕರು ಮತ್ತು ಜನಪ್ರತಿನಿಧಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಈ ಒಂದು ಪಾರಂಪರಿಕ ಸೇತುವೆಯನ್ನು ಉಳಿಸ್ಕೊಳ್ಬೇಕಾಗಿದೆ, ಇದನ್ನು ದುರಸ್ತಿ ಮಾಡಬೇಕಾಗಿದೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಇಂದಿನ ಕಾಲದ ಒಂದು ತಂತ್ರಜ್ಞಾನ ಹೇಗಿತ್ತು, ಈ ಸೇತುವೆಯನ್ನು ಹೇಗೆ ನಿರ್ಮಾಣ ಮಾಡಿದರು ಅನ್ನೋದನ್ನು ತೋರಿಸ್ಬೇಕು. ಮತ್ತು ಇದೊಂದು ಪಾರಂಪರಿಕ ಇತಿಹಾಸಕ್ಕೆ ಕೊಂಡಿಯನ್ನು ಹಾಕುವಂತಹ ಒಂದು ಸೇತುವೆ ಆಗಿರೋದ್ರಿಂದ ಇದನ್ನು ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಿ, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು ಅಥವಾ ಪುರಾತತ್ವ ಇಲಾಖೆ ಇರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಿ ವಿಶೇಷ ಅನುದಾನ ತಂದು ಈ ಒಂದು ಸೇತುವೆಯನ್ನು ರಿಪೇರಿ ಮಾಡಿದ್ರೆ ನಿಜಕ್ಕೂ ಇದೊಂದು ಪ್ರೇಕ್ಷಣೀಯ ಸ್ಥಳ ಆಗುತ್ತೆ. ಇನ್ನೊಂದು ಪ್ರೇಕ್ಷಣೀಯ ಸ್ಥಳ ಆಗಿತ್ತು, ಈಗಲೂ ಪ್ರೇಕ್ಷಣೀಯ ಸ್ಥಳ ಆಗಿದೆ. ಆದರೆ ಯಾರಿಗೂ ಪ್ರವೇಶ ಇಲ್ಲ, ಯಾಕೆಂದ್ರೆ ಕುಸಿದು ಬೀಳ್ತಾ ಇರೋದ್ರಿಂದ ಅಲ್ಲಿಗೆ ಯಾರಿಗೂ ಪ್ರವೇಶ ಇಲ್ಲ. ಅಟ್ಲೀಸ್ಟ್ ಅದನ್ನು ರಿಪೇರಿ ಮಾಡಿದ್ರೆ ಜನ ಅಲ್ಲಿ ಓಡಾಡೋದಕ್ಕೆ ಮಾತ್ರ, ನಡಿಗೆಗೆ ಮಾತ್ರ ಅವಕಾಶ ಕೊಟ್ಟು ಒಂದು ಪಾರಂಪರಿಕ ನಡಿಗೆಗೆ ಅವಕಾಶ ಕೊಡಬೇಕು ಅಂತ ಹಿಂದೆ ದಿವಂಗತ ಎಚ್.ಎಸ್. ಮಹದೇವ ಪ್ರಸಾದ್ ಅವರು ಸಚಿವರಾಗಿದ್ದರು. ಅವರು ಒಂದು ಆಲೋಚನೆಯನ್ನು ಮಾಡಿದರು, ಇದನ್ನು ಪಾರಂಪರಿಕ ಒಂದು ನಡಿಗೆ ಮಾಡಬೇಕು, ಇಲ್ಲಿ ಇದೊಂದು ಪ್ರವಾಸಿ ತಾಣ ಮಾಡಬೇಕು ಅಂತ. ಆದರೆ ವಿಧಿವಶಾತ್ ಅವರು ಕಾಲವಶರಾದರು. ಹಾಗಾಗಿ ಅವರ ಆಸೆ ಅವರ ಒಂದು ಕಲ್ಪನೆ ಈಡೇರಲಿಲ್ಲ. ಇದು ಸುಮಾರು ಒಂದು 200 ವರ್ಷಗಳು ಇತಿಹಾಸ ಇರುವಂಥ ಒಂದು ವೆಸ್ಲಿ ಸೇತುವೆ. ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಏನು ದಿಗ್ಗಜ ಅನ್ಸ್ಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಹಲವಾರು ಅಂದರೆ ಸಾವಿರಾರು ಒಂದು ಫಿಲಮ್ಗಳು ಶೂಟಿಂಗು ಈ ವೆಸ್ಲಿ ಸೇತುವೆ ಮೇಲೆ ನಡೆದಿದೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಈ ವೆಸ್ಲಿ ಸೇತುವೆ. ಇದು 2017ನೇ ಇಸ್ವಿನಲ್ಲಿ ಇದು ತುಂಬ ಹೊಳೆ ಬಂದು, ಅಂದರೆ ಫ್ಲೈಟ್ ತುಂಬ ಹೊಳೆ ಬಂದು ಇದು ಆ ಮಧ್ಯಭಾಗದಲ್ಲಿ ಕಿತ್ಕೊಂಡು ಹೋಯ್ತು. ಆ ಕುಸ್ತೋದಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟಾಗಿ ಆ ಸಂದರ್ಭದಲ್ಲಿ ನಮ್ಮ ಅನೂರು ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಅವರಿದ್ದರು. ಇಮ್ಮಿಡಿಯೇಟಾಗಿ ಇದನ್ನೆಲ್ಲನೂ ಇಂಜಿನಿಯರ್ ಕರೆಸಿ ಇದನ್ನೆಲ್ಲ ದುರಸ್ತಿಗೊಳಿಸ್ಬೇಕಂತ ಹೇಳಿ ಏನು ಅವಾಗ ಉಸ್ತುವಾರಿ
ಆ ಟೈಮಲ್ಲಿ ಯಾರೋ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟ ಉಸ್ತುವಾರಿ ಇದ್ದರು, ಅದನ್ನು ನಮ್ಮ ಶಾಸಕ ನರೇಂದ್ರ ಅವರು ಇದನ್ನು ಇಮ್ಮಿಡಿಯೇಟಾಗಿ ತಡ ಮಾಡದೆ ಇದಕ್ಕೆ ಸುಮಾರು ನಾನು ಕಂಡು ಮಟ್ಟಿಗೆ ಒಂದು 2 ಕೋಟಿ ತನಕ ಇಮ್ಮಿಡಿಯೇಟಾಗಿ ಬಿಡುಗಡೆ ಮಾಡಿಸಿ ತ್ವರಿತಗತಿಯಲ್ಲಿ ಕೆಲಸಗಳನ್ನ ಮಾಡಿಸಿ ಇಮ್ಮಿಡಿಯೇಟಾಗಿ ಇದನ್ನು ಸರಿಪಡಿಸಿದ್ರು ಬಂದು ಪೂಜೆನೂ ಮಾಡಿದ್ರು. ಆದರೆ ಕಳೆದ ಹೋದ ಸಂದರ್ಭದಲ್ಲಿ ಹಿಂಗೆ ಜೂನ್ ಜುಲೈ ತಿಂಗಳಲ್ಲಿ ತುಂಬ ನೀರು ಹೊಳೆ ಬಂದ ಸಂದರ್ಭದಲ್ಲಿ ನೋಡಿ ಈ ಲಾಸ್ಟಲ್ಲಿ ಸೇತುವೆ ಮುರಿದು ಬಿತ್ತು. ಇದು ತುಂಬ ಹೊಳೆ ಬಂದು ಮುರಿದು ಬಿದ್ದೋದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಸ್ಥಳೀಯ ಶಾಸಕರಾಗಿದ್ದಾರೆ ಮಂಜುನಾಥ್ ಅವರು ಕೂಡ ಈ ಕಡೆ ತಿರುಗಿ ನೋಡಲಿಲ್ಲ, ಬಂದು ನೋಡಿದ್ರು ಹೊಳೆ ಏನು ಬಂದಿತ್ತು, ಬಂದು ನೋಡ್ಕೊಂಡು ಹೋಗಿದ್ದು ಬಿಟ್ಟರೆ ಇದನ್ನು ದುರಸ್ತಿಗೊಳಿಸೋದಾಗಲಿ, ಇದು ಇತಿಹಾಸ ಪ್ರಸಿದ್ಧವಾದ ಒಂದು ವಸತಿ ಸೇತುವೆ, ಇದನ್ನು ಸರಿಪಡಿಸ್ಬೇಕು ಅನ್ನೋ ಮುಂದಿನ ಪೀಳಿಗೆಗೂ ಇರ್ಬೋದು ಬರ್ತಕ್ಕಂಥ ಪ್ರಸಿದ್ಧವಾದ ಪ್ರವಾಸಿ ತಾಣ ಇದು. ವಸತಿ ಸೇತುವೆ ಅಂದರೆ ಪ್ರಸಿದ್ಧವಾದ ಪ್ರವಾಸಿ ತಾಣ. ಇದರ ಮೇಲೆ ನಮ್ಮ ಸ್ಥಳೀಯ ಶಾಸಕರು ಗಮನ ಕೊಡದೇ ಇರೋದು ತುಂಬ ದುರದೃಷ್ಟಕರ ಮತ್ತು ನೋವಿನ ಸಂಗತಿ. ಏನಾದರೆ ದಯಮಾಡಿ ಇದನ್ನು ಆದಷ್ಟು ಬೇಕು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸರಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ರಾಮ್ ಸೇತುವೆ ಅಂತ ಒಂದು ಸೇತುವೆ ಇದು ಹಿಂದೆ. ಈ ಸೇತುವೆಗಳು ಯಾವುದೂ ಆಗಿರಲಿಲ್ಲ. ಹಳ ಹಿಂಭಾಗದ ಸೇತುವೆ ಅಂದರೆ ನಮ್ಮ ಜಾತ್ರೆ ಮತ್ತು ದರ್ಗಾ ಜಾತ್ರೆ ಆಗಲಿ, ನಮ್ಮ ಶಿವಸಮುದ್ರ ದೇವಾಲಯಗಳಾಗಲಿ ಇಲ್ಲಿ ಅನಾನುಕೂಲ ಭಾಗ ಇದ್ರಲ್ಲಿ ಹೋಯ್ತಿತ್ತು, ಎತ್ತಿನ ಗಾಡೀಲಿ ಯಾವ ವೆಹಿಕಲ್ ಇಲ್ಲ, ಕಾರ್ ಅಂದ್ಬಿಟ್ರೆ ಬೇರೆ ಏನೂ ಹೋಯ್ತಿರಲಿಲ್ಲ. ಆ ಸೇತುವೆ ಆವತ್ತಿನಿಂದ ಇವತ್ತವರೆಗೂ ಬರೀ ಕಲ್ಲಲ್ಲೇ ಕಟ್ಟಿದ ಕಟ್ಟಡ. ಈ ರಾಮ್ ಸೇತುವೆ ಅಂತ ಇದ್ರ ಹೆಸರು, ಹಳೆ ಹೆಸರು ರಾಮ್ ಸೇತುವೆ ಅಂತ. ಆಗೇನಾಗೋಯ್ತು, ಒಂದು ದಿನ ಮಲ್ಲಿಕಾರ್ಜುನ ಅವರು ಮಿನಿಸ್ಟರ್ ಆಗಿದ್ರು, ಕಾಳುಬಸವಂಡಿ ಅವರು ನೋಡಿ ಈ ಸೇತುವೆ ರೆಡಿ ಮಾಡಿದ್ರು. ಇದನ್ನು ಸೇತುವೆ ಮಾಡಿದ್ಮ್ಯಾಕ ಇದು ನಮ್ಮ ಊರಿಗೆ ವೆಹಿಕಲ್ ಎಲ್ಲ ಬರೋಕೆ ರೆಡಿ ಆಯಿತು. ಇದನ್ನು ಬಿಟ್ಟಾದ್ಮ್ಯಾಕ ಇದನ್ನು 2013 ಸಿದ್ದರಾಮಯ್ಯ ಮಿನಿಸ್ಟರ್ ಆದ. ಆಗ ಅದೇ ನರೇಂದ್ರ ಅವರು ಆ ಸೇತುವೆ ಮಾಡಿಕೊಟ್ರು. ಆ ವಿಶೇಷತೆ ಏನಿಲ್ಲ ಸರ್, ಎಲ್ಲ ಪಿಲ್ಲರ್ ಇತ್ತು, ಎಲ್ಲ ಬರೀ ಕಲ್ಲಲ್ಲೇ ಕಟ್ಟಿರೋದು, ಮೇಲೆ ಇಟ್ಕದಲ್ಲಿ ಕಟ್ಟಿದ್ರು. ಒಂದು ಸರಿ ಒಳ ಬಂದರೆ ಎಲ್ಲ ತಮೇ ಹೊತ್ಕೊಂಡೋಗೋದು, ಸುಣ್ಕಲ್ಗಾರೆ ತಮೇ ಹೊತ್ಕೊಂಡೋಗೋದು. ಎಂತೆಂಥ ಒಳ ಬಂದದೆ, ಅಂಥ ಒಳ ಇತ್ತು. ಅಂಥ ಒಳಲು ನಿಂತ್ಕೊಬತ್ತು. ಆದರೆ 2013 ಅದು ಬಿದ್ದೋಯ್ತು. ಯಾವುದು 17ರಲ್ಲಿ, ಇದು 2023 ಬಿದ್ದೋಯ್ತು. ಹೀಗಾಗಿರೋ ಜುದ್ದ ದೃಷ್ಟಿಯಿಂದ. ಆದ್ದರಿಂದ ಇದನ್ನು ಇಲ್ಲಿಯ ಶಾಸಕರು ಏನೂ ಗಮನ ತಗೋತಾ ಇಲ್ಲ. ಯಾರು ಮಂಜುನಾಥ್ ಅವರು ಇದನ್ನು ಗಮನ ಮಾಡಿದ್ರೆ ಅದು ಭಾರಿ ಅನುಕೂಲ ಆಗುತ್ತೆ. ನಮ್ಮ ಉಳಿಸ್ಕೋಬೋದು ಸಮಯ. ಅದು ಇನ್ನೊಂದು ಇವತ್ತು ಹೊಸ್ದಾಗಿ ಕಟ್ಬೋದು. ಹಳ ಸೇತುವೆ ಉಳಿಸ್ಕೋಬೇಕು ಅಂತ ನಮ್ಮ ಭಾವನೆ. ಹಿಂಭಾಗ ಯಾವುದೋ ಕಾಲ ಸೇತುವೆ ಇದು, ಜಾಗೀರ್ದಾರ್ ಕಾಲದದು. ಶಿವಸಮುದ್ರಕ್ಕೆ ಜಾಗೀರ್ದಾರ ಮುಖ್ಯ ಇದ್ದದು. ಆ ಜಾಗೀರ್ದಾರ ಅನುಕೂಲ ಉಳಿಸ್ಕೋಬೇಕು ಅಂದರೆ ಇದನ್ನು ಮಾಡಿಕೊಡ್ಬೇಕು ನಮ್ಮ ಶಾಸಕರು. ಈಗಲಾದರೂ ಈ ಸೇತುವೆಯನ್ನು ಉಳಿಸ್ಕೊಳ್ಬೇಕು. ಹಾಗಾಗಿ ಆ ಸೇತುವೆಯನ್ನು ಉಳಿಸ್ಕೊಳ್ಳೋದ್ರಿಂದ ಒಂದು ಇತಿಹಾಸವನ್ನು ಕೊಂಡಿಯನ್ನು ಮತ್ತೆ ಕಟ್ಟಿದಾಗುತ್ತೆ. ಮತ್ತು ಈ ಮುಂದೆ ಏನು ಹಿಂದೆ ಇತಿಹಾಸ ಇತ್ತು ಅದನ್ನು ಮುಂದಿನ ಪೀಳಿಗೆಗೆ ದಾಟಿಸಿದಾಗುತ್ತೆ ಅನ್ನೋದು ಎಲ್ಲ ಒಂದು ಸ್ಥಳೀಯರ ಒಂದು ಅಭಿಪ್ರಾಯ ಆಗಿದೆ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.